ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಸಿಲಿನ ತಾಪಕ್ಕೆ ಬೇಯುತ್ತಿದೆ ಬೆಂಗಳೂರು. ಹೀಟ್ ಸ್ಟ್ರೋಕ್ನಿಂದಾಗಿ 10 ಮಂದಿ ಅಸ್ವಸ್ಥಗೊಂಡಿದ್ದಾರೆ. ಅಸ್ವಸ್ಥರಿಗೆ ಪಾಲಿಕೆಯ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇತ್ತೀಚೆಗೆ ಹೀಟ್ ಸ್ಟ್ರೋಕ್ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಹೀಟ್ ವೇವ್ನಿಂದ ಅತಿ ಹೆಚ್ಚು ಜನ ಅಸ್ವಸ್ಥಗೊಳ್ತಿದ್ದಾರೆ. ಇದೇ ಮೊದಲು ಇಷ್ಟು ಜನ ಅಸ್ವಸ್ಥಗೊಂಡಿರೋದು ಹೀಟ್ ವೇವ್ನಿಂದ. ಜನರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದೆ ಈಗ ಜಿಬಿಎ. ಬಿಸಿಲಿನ ತಾಪದಿಂದ ರಕ್ಷಿಸಿಕೊಳ್ಳುವ ವಿಧಾನಗಳ ಬಗ್ಗೆ ಈಗ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಆಶಾ ಕಾರ್ಯಕರ್ತೆಯರಿಗೆ ಸೂಚನೆ ಕೊಡಲಾಗಿದೆ. ಆರೋಗ್ಯ ಇಲಾಖೆ ಸಿಬ್ಬಂದಿಗೂ ಜಿಬಿಎ ಕಡೆಯಿಂದ ಸೂಚನೆ ಪಾಸ್ ಆಗಿದೆ. ಏನ್ ಮಾಡಬೇಕು, ಹಾಗಾದ್ರೆ ಏನ್ ಕ್ರಮಗಳನ್ನ ತೆಗೆದುಕೊಂಡ್ರೆ ಹೀಟ್ ಸ್ಟ್ರೋಕ್ನಿಂದ ನೀವು ತಪ್ಪಿಸಿಕೊಳ್ಬಹುದು. ಬಿಸಿಲಿನ ತಾಪದಿಂದ ಜನರ ರಕ್ಷಣೆಗೆ ಜಿಬಿಎ ಕಟ್ಟೆಚ್ಚರ ವಹಿಸ್ತಾ ಇದೆ. ಬಿಸಿಲಿನ ತಾಪದ ಬಗ್ಗೆ ಜಾಗೃತಿ ಮೂಡಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಆಶಾ ಕಾರ್ಯಕರ್ತೆಯರು ಆರೋಗ್ಯ ಸಿಬ್ಬಂದಿಗೆ ಸೂಚನೆ ಕೊಟ್ಟಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಸೂಕ್ತ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗಿದೆ. ಪಾಲಿಕೆಯ 369 ವಾರ್ಡ್ಗಳಲ್ಲಿ ಚಿಕಿತ್ಸೆಗೆ ಸಕಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಬಿಸಿಲಿನಿಂದ ಬಳಲಿ ಬರುವವರಿಗೆ ತಕ್ಷಣ ಚಿಕಿತ್ಸೆ ಕೊಡಿ ಅಂತ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳು ಆಸ್ಪತ್ರೆಯಲ್ಲಿ ಇರೋದಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಹೀಟ್ ಸ್ಟ್ರೋಕ್ನಿಂದ ಪಾರಾಗೋದು ಹೇಗೆ? ಬಿಸಿಲು ಹೆಚ್ಚಾದ ಸಮಯದಲ್ಲಿ ಹೆಚ್ಚು ನೀರನ್ನ ಕುಡಿಬೇಕು. ಎಳನೀರು, ಮಜ್ಜಿಗೆ, ತಂಪಾದ ಪಾನೀಯ ಸೇವನೆ ಮಾಡೋದು ಉತ್ತಮ. ಇನ್ನು ಜಿಮ್ಗಳಲ್ಲಿ ಹೆಚ್ಚು ವ್ಯಾಯಾಮ ಮಾಡೋದು ಸೂಕ್ತ ಅಲ್ಲ. ಬಿಸಿಲು ಹೆಚ್ಚಿರೋದ್ರಿಂದ ಜನರು ಹೆಚ್ಚು ಕಾಟನ್ ಬಟ್ಟೆಗಳನ್ನ ಧರಿಸಬೇಕಾಗತ್ತೆ. ಬಿಸಿಲಿನಲ್ಲಿ ನಿಲುಗಡೆ ಮಾಡಿದಂಥ ವಾಹನಗಳಲ್ಲಿ ಕೂರೋದಕ್ಕೆ ಹೋಗಬಾರ್ದು. ಹೊರಗೆ ಗಂಟೆಗಟ್ಟಲೆ ಕೂತ್ಕೊಳ್ಳೋದು ಕೂಡ ಒಳ್ಳೆಯದಲ್ಲ. ಹೀಗಾಗಿ ತಂಪು ಪಾನೀಯಗಳನ್ನು ಹೆಚ್ಚಾಗಿ ಸೇವಿಸಿ. ಬಿಸಿಲಿನ ತಾಪಕ್ಕೆ ಈಗ ಬೆಂಗಳೂರು ಬೆಂದು ಹೋಗ್ತಾ ಇದೆ. ಹೀಗಾಗಿ ಈ ಕ್ರಮಗಳನ್ನು ಪಾಲಿಸಿದ್ರೆ ಒಳಿತು ಅಂತ.